ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಫರ್ಟಿಲಿಟಿ ಸಮಸ್ಯೆ ಇರುವಂತವರಲ್ಲಿ ಮಾಡುವಂತಹ ಸಾಮಾನ್ಯ ಪರೀಕ್ಷೆಗಳೇನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮಹಿಳೆಯರಲ್ಲಿ ಮೊದಲನೇದಾಗಿ ನಾವು ಮುಟ್ಟಾದ 2ನೇ ದಿನ ಸ್ಕ್ಯಾನ್ ಮಾಡಿ ನೋಡ್ತೀವಿ. ಅದರಲ್ಲಿ ನಮ್ಗೆ ಗರ್ಭಕೋಶದಲ್ಲಿ ಅಥವಾ ಅಂಡಾಶಯದಲ್ಲಿ ಏನಾದ್ರೂ ತೊಂದರೆ ಇದೆಯಾ, ಮತ್ತೆ ಅತಿ ಮುಖ್ಯವಾಗಿ ಮೊಟ್ಟೆಗಳ ಸಂಖ್ಯೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಇನ್ನು 2ನೇದಾಗಿ ಟ್ಯೂಬ್ ನಲ್ಲಿ ಏನಾದ್ರೂ ಬ್ಲಾಕ್ ಇದೆಯಾ ಇಲ್ವಾ ಅಂತ ನೋಡೋದಕ್ಕೆ HSG ಅನ್ನೋ ಟೆಸ್ಟ್ ನ ಮಾಡ್ತೀವಿ. ಇದ್ರ ಜೊತೆಗೆ AMH, ಥೈರಾಯ್ಡ್, ಪ್ರೊಲ್ಯಾಕ್ಟಿನ್ ಮುಂತಾದ ಹಾರ್ಮೋನ್ ಟೆಸ್ಟ್ ಗಳು ಕೂಡ ಮಾಡಿಸಬೇಕಾಗಬಹುದು. ಕೆಲವೊಮ್ಮೆ ಲ್ಯಾಪ್ರೋಸ್ಕೋಪಿ ಮತ್ತು ಹಿಸ್ಟ್ರೋಸ್ಕೋಪಿ ಕೂಡ ಮಾಡಬೇಕಾಗಬಹುದು. ಉದಾಹರಣೆಗೆ ಟ್ಯೂಬ್ ನಲ್ಲಿ ಏನಾದ್ರು ಬ್ಲಾಕ್ ಇದೆ ಅಂತ ಕಂಡು ಬಂದ್ರೆ ಅಥವಾ ಸ್ಕ್ಯಾನಿಂಗ್ ನಲ್ಲಿ ಏನಾದ್ರು ತೊಂದರೆ ಇದೆ ಅಂತ ಕಂಡು ಬಂದ್ರೆ ಹಿಸ್ಟ್ರೋಲ್ಯಾಪ್ರೋಸ್ಕೋಪಿ ಅನ್ನೋ ಪ್ರೊಸೀಜರ್ ನ ಮಾಡ್ತೀವಿ. ಇನ್ನು ಪುರುಷರಲ್ಲಿ ವೀರ್ಯಾಣುಗಳ ಪರೀಕ್ಷೆ ಅಂದ್ರೆ ಸೀಮೆನ್ ಅನಾಲಿಸಿಸ್ ಅನ್ನೋ ಪರೀಕ್ಷೆನ ಸೂಚಿಸ್ತೀವಿ. ಇದರಿಂದ ನಮ್ಗೆ ವೀರ್ಯಾಣುಗಳ ಸಂಖ್ಯೆ ಎಷ್ಟು, ಅವುಗಳ ಚಲನೆ ಮತ್ತು ಆಕಾರದ ಬಗ್ಗೆ ಮಾಹಿತಿ ಸಿಗುತ್ತೆ. ಇದರಲ್ಲಿ ಏನಾದ್ರು ತೊಂದರೆ ಇದೆ ಅಂತ ಕಂಡು ಬಂದ್ರೆ ಅಡ್ವಾನ್ಸ್ಡ್ ಟೆಸ್ಟ್ ಗಳು ಬೇಕಾಗಬಹುದು. ಕೆಲವೊಮ್ಮೆ ಹಾರ್ಮೋನ್ ಟೆಸ್ಟ್, ಸ್ಕ್ಯಾನಿಂಗ್ ಪುರುಷರಲ್ಲಿ ಕೂಡ ಮಾಡಬೇಕಾಗಬಹುದು. ಈ ರೀತಿ ಪರೀಕ್ಷೆಗಳನ್ನ ಮಾಡಿ ಕಾರಣಗಳನ್ನ ತಿಳ್ಕೊಂಡ್ರೆ ಸೂಕ್ತ ಚಿಕಿತ್ಸೆಯನ್ನು ನೀಡೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಧನ್ಯವಾದಗಳು.